ವೆಲ್ಕಮ್ ಟು ದ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಲವ್ ರೀಡಿಂಗ್ ಆಗಿರುತ್ತೆ. ಯಾವ ಒಂದು ವ್ಯಕ್ತಿ ಬಗ್ಗೆ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಆ ವ್ಯಕ್ತಿ ಈಗ ಪ್ರೀತಿಯಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ವಾಟ್ ಈಸ್ ನೆಕ್ಸ್ಟ್ ಆ್ಯಕ್ಷನ್ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್. ಯಾವಾಗ ಫಸ್ಟ್ ಟೈಮ್ ರೀಡಿಂಗ್ವರೆಗೂ ತಲುಪ್ತಿರೋ ನೋಡ್ತಿರೋ ಆವಾಗಿದ್ದು ರೆಸೊನೇಟ್ ಆಗುತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ. ಥ್ಯಾಂಕ್ ಯು. ಸೊ ಈ ಪರ್ಸನ್ ನಿಜವಾಗಿಯೂ ನಿಮ್ಮನ್ನು ಪ್ರೀತಿ ಮಾಡ್ತಾರಾ ಅನ್ನೋ ಪ್ರಶ್ನೆ ಏನಾದರೂ ನಿಮ್ಮದಾಗಿದ್ದರೆ ಆನ್ಸರ್ ಈಸ್ ಎಸ್. ತುಂಬ ಕಷ್ಟಗಳು ಅಥವಾ ತುಂಬ ಆಲೋಚನೆಗಳು, ತುಂಬ ಪ್ರಾಬ್ಲಮ್ಸ್ ಅವ್ರ ಲೈಫಲ್ಲಿ ನಡೀತಾ ಇದ್ದರು. ಅಟ್ಲೀಸ್ಟ್ ಡೇಯಲ್ಲಿ 1 ಟೈಮ್ ಆದರೂ ಅವರು ನಿಮ್ಮನ್ನು ನೆನಪಿಸ್ಕೊಳ್ದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ವ್ಯಕ್ತಿ ತುಂಬ ಸಮಾಜ ಸೇವೆ, ಸೋಷಿಯಲ್ ವರ್ಕು, ಆಮೇಲೆ ಫ್ರೆಂಡ್ಸು, ಹೊರಗಡೆ ಓಡಾಡೋದು ಜಾಸ್ತಿ. ಹಾಗಾಗಿ ಅವ್ರ ಸುತ್ತ ಜನ ಇರ್ತಾರೆ ಅಥವಾ ಅವ್ರಿಗೆ ಡಿಸ್ಟರ್ಬೆನ್ಸ್ ಇರುತ್ತೆ. ಹಾಗಾಗಿ ಅವರು ಜಾಸ್ತಿ ಫೋನ್ ಅಥವಾ ಮೆಸೇಜ್ ನಿಮಗೆ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ನೀವು ಅಂದ್ಕೊಳ್ಳೋದೇನು ಅಂದರೆ, ನಾನು ಮಾತ್ರ ಅವರಿಗೆ ಸಮಯ ಕೊಡ್ತೀನಿ, ಅವ್ರು ನನಗೆ ಸಮಯ ಕೊಡೋದಿಲ್ಲ ಅಂತ. ಅದು ಆ ರೀತಿ ಆಗಿಲ್ಲ. ನಿಮ್ಮ ಜೀವನದಲ್ಲಿ ನಿಮಗೆ ಒಂಟಿ ಅನ್ನಿಸ್ತು, ಅಥವಾ ಮೇ ಬಿ ಹಸ್ಬೆಂಡ್ ವೈಫ್ ತೀರೋದಾಗ, ಅಥವಾ ಕೆಲಸ ಕಳ್ಕೊಂಡಾಗ, ಅಥವಾ ಒಂದು ಲವ್ ಫೇಲ್ಯೂರ್ ಅಂತಾದಾಗ, ಸೊ ಯು ಫೆಲ್ಟ್ ವೆರಿ ಅಲೋನ್, ತುಂಬ ಅಲೋನ್ ಆಗಿದ್ರಿ. ಸೊ ಯಾರನ್ನು ಮಾತಾಡ್ಸೋದೇ ಬೇಡ, ಯಾರ ಹತ್ರನೂ ನಾನು ಪರಿಚಯನೇ ಮಾಡ್ಕೊಳ್ಳೋದು ಬೇಡ, ಇಷ್ಟೊಂದು ದುಃಖ ಆಗಿದೆ ನನಗೆ, ನಾನಾಯಿತು ನನ್ನ ಮನೆ ನನ್ನ ಕೆಲಸ ಅಂತ ನೀವು ಇದ್ದಿದ್ರಿ. ಆದರೆ ಈ ಒಂದು ವ್ಯಕ್ತಿ ಹೀಲಿಂಗ್ ರೀತಿಯಲ್ಲಿ ಅಥವಾ ಒಂದು ಪರಿಚಯ ಆದಮೇಲೆ ನಿಮಗೊಂಥರ ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡಿದ್ರು. ಅದು ಪ್ರೀತಿ, ರಿಲೇಷನ್ಶಿಪ್ ಎಲ್ಲ ಕಡೆಯಿಂದನೂ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ನ ತಂದುಕೊಟ್ರು, ನಿಮ್ಮಲ್ಲಿ ಪ್ರೀತಿ ಬಗ್ಗೆ ಒಂದು ಆಸೆಯನ್ನು ಮೂಡಿಸಿದ್ರು. ಆದರೆ ನೀವೇನು ಅಷ್ಟು ಬೇಗ ಒಪ್ಕೊಳ್ಳಿಲ್ಲ, ಈ ಪ್ರೀತಿಗೆ ಸಮಯ ಒಪ್ಕೊಂಡ್ರಿ. ಬಟ್ ಅದಾದ ನಂತರ ತುಂಬ ಚೆನ್ನಾಗಿದ್ರೆ, ತುಂಬ ಚೆನ್ನಾಗಿತ್ತು ಈ ಪ್ರೀತಿ, ತುಂಬ ನಿಮ್ಮ ಲೈಫ್ ಹಗುರ ಅನ್ನಿಸ್ತು. ನಿಮಗೆ ಈ ಒಂದು ವ್ಯಕ್ತಿಯ ಸಹಾಯದಿಂದ ಅಥವಾ ಸಹಕಾರದಿಂದ ಜೀವನಕ್ಕೆ ಒಂದು ಧೈರ್ಯ ಸಿಕ್ತು. ನೆಕ್ಸ್ಟ್ ಕಂಪ್ಲೀಟಾಗಿ ನಿಮ್ಮ ಜೀವನ ಅಥವಾ ನಿಮ್ಮ ಸಮಯವನ್ನು ಈ ವ್ಯಕ್ತಿಗಾಗಿಯೇ ಮೀಸಲಿಡೋದಕ್ಕೆ ಶುರು ಮಾಡಿದ್ರಿ. ಅವ್ರು ಕೇಳಿದಾಗ ಹಣ ಕೊಡೋದು, ಅವ್ರಿಗೆ ಕಾಲ್ ಮಾಡಿ ವಿಚಾರಿಸೋದು, ನಿಮ್ಗಿಂತ ಫಸ್ಟ್ ಪ್ರಿಯಾರಿಟಿ ಆ ಒಂದು ವ್ಯಕ್ತಿಗೆ ಕೊಡುವಂಥದ್ದು. ಆ ವ್ಯಕ್ತಿಗೆ ಏನೇ ತೊಂದರೆ ಆದರೂ, ಏನೇ ಪ್ರಾಬ್ಲಮ್ ಆದರೂ ನೀವೇ ಸಾಲ್ವ್ ಮಾಡೋದು ಅನ್ನೋ ರೀತಿಯಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿದ್ರಿ, ನಿಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ರಿ, ನಿಮ್ಮನ್ನು ಆ ವ್ಯಕ್ತಿ ಜೊತೆಗೆ ಅಷ್ಟು ಬಾಂಡಿಂಗ್ನ ಕ್ರಿಯೇಟ್ ಮಾಡಿಕೊಂಡ್ರಿ. ಆದರೆ ನಿಮ್ಗೆ ಬೇಕಾದ ರೀತಿಯಲ್ಲಿ ಪ್ರೀತಿ ಅಥವಾ ಸಂಬಂಧಗಳಲ್ಲಿ ಬೇಕಾದಂತಹ ಕ್ಲಾರಿಟಿ, ಗೌರವ ಎಲ್ಲೋ ಸಿಗ್ತಾ ಇಲ್ಲ ಅನಿಸೋದಕ್ಕೆ ಶುರುವಾಗಿತ್ತು ನಿಮಗೆ. ಆಗ ನೀವು ಕ್ವಶನ್ ಕೇಳೋದು, ಜಗಳ ಮಾಡೋದು, ಬೇಜಾರಾಗೋದು, ಒಬ್ರಿಗೊಬ್ರು ಮನಸ್ತಾಪ ಮಾಡ್ಕೊಳ್ಳೋದನ್ನು ಶುರು ಮಾಡಿದ್ರಿ. ಈ ವ್ಯಕ್ತಿಗೆ ಸಾಕಷ್ಟು ಸತಿ ಪ್ರೀತಿ ಮತ್ತು ನಿಮ್ಮನ್ನು ಮನೆ ಎಲ್ಲದಕ್ಕೂ ಆಸೆ ಇದೆ, ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಇದೆ ಅನ್ನೋದನ್ನು ಅವ್ರು ಯಾವಾಗಲೂ ಪದೇ ಪದೇ ಹೇಳುವಂಥದ್ದು. ಆದರೆ ನಿಮ್ಮ ವಿಷಯ ಬಂದಾಗ ಅಥವಾ ನೀವೇನಾದರೂ ಈ ಪ್ರೀತಿಯಲ್ಲಿ ತ್ಯಾಗ ಮಾಡಬೇಕು, ಸಹಾಯ ಮಾಡಬೇಕು ಅಂತ ಬಂದಾಗ ನೀವು ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ನೀವೇ ಫಸ್ಟು ಧುಮುಕ್ತೀರ, ನೀವೇ ಫಸ್ಟು ಹೋಗ್ತೀರ, ನೀವೇ ಫಸ್ಟ್ ಇನ್ವಾಲ್ವ್ ಆಗ್ತೀರ, ನೀವೇ ಫಸ್ಟು ಅವರನ್ನು ಸಹಾಯ ಮಾಡ್ತೀರಾ, ಕಾಂಟ್ಯಾಕ್ಟ್ ಮಾಡ್ತೀರಾ.
ಒಂದಷ್ಟು ಸ್ಪಿರಿಚುವಲ್ ಪ್ಲೇಸಸ್ಗೆ ನೀವು ಅವರು ಜೊತೆಯಾಗಿ ಹೋಗಿ ಬಂದಿರೋದ್ರಿಂದನೂ ಕೆಲವೊಂದು ಈ ಒಂದು ಸೋಲ್ಮೇಟ್ ಕನೆಕ್ಷನ್, ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರುವಂಥದ್ದು ಕಾಣ್ತಾ ಇದೆ. ಹಾಗಾಗಿನೇ ಎಷ್ಟು ನೀವು ದೂರ ಆದ್ರೂ ಅಥವಾ ನಿಮ್ಮ ಮಧ್ಯೆ ಎಷ್ಟೇನು ಡಿಫ್ರೆನ್ಸ್ ಇದ್ರೂ, ಏಜ್ ಡಿಫ್ರೆನ್ಸ್, ಸಂಬಂಧಗಳ ಡಿಫ್ರೆನ್ಸ್ ಗೊತ್ತಿಲ್ಲ, ದೇರ್ ಈಸ್ ಸೋ ಮೆನಿ ಥಿಂಗ್ಸ್ ಡಿಫ್ರೆನ್ಸ್ ಇದೆ. ಬಟ್ ಸ್ಟಿಲ್ ನೀವು ಒಬ್ರನ್ನೊಬ್ಬರು ಪ್ರೀತಿಸ್ತಾ ಇದ್ದೀರಾ, ಒಬ್ರನ್ನೊಬ್ಬರು ಚೆನ್ನಾಗಿ ನೋಡ್ಕೊತಿದ್ದೀರಾ, ಒಬ್ಬರ ಜೊತೆಗೆ ಒಬ್ರು ಇದ್ದೀರಾ ಅಂತಂದರೆ ದೆರ್ ಈಸ್ ಅ ಪಾಸ್ಟ್ ಲೈಫ್ ಕನೆಕ್ಷನ್ ಆಲ್ಸೋ. ಮಕರ ರಾಶಿ, ಧನಸ್ಸು ರಾಶಿ, ವೃಶ್ಚಿಕ ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ, ಮೇಷರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ, ಕನ್ಯಾ ರಾಶಿನೂ ಇದೆ, ಕುಂಭರಾಶಿನೂ ಇದೆ. ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ರಾಶಿ ಬರ್ತಿರಬಹುದು. ಇತ್ತೀಚೆಗೆ ನಿಮಗೆ ಈ ಥರ ಏಂಜಲ್ ಮೆಸೇಜ್ ಅನ್ನಿ ಅಥವಾ ಏಂಜಲ್ ನಂಬರ್ಸ್ ಕಾಣಿಸೋದನ್ನಿ, ಏಂಜಲ್ ನಂಬರ್ ಅಂದರೆ 222, 444 ಈ ಥರದ ನಂಬರ್ಸ್ ಕಾಣಿಸೋದು, ಪದೇ ಪದೇ ನಿಮಗೆ ರಿಪೀಟೆಡ್ ನಂಬರ್ಸ್ ಕಾಣಿಸೋವಂಥದ್ದು, ಅಥವಾ ಯಾವುದೋ ಒಂದು ದೇವಸ್ಥಾನ ಸ್ಪೆಷಲ್ ಆಗಿದೆ ಅಲ್ಲಿಗೆ ಹೋಗಲೇಬೇಕು ಅಂತ ನೀವು ಪ್ರಯತ್ನ ಪಡ್ತಿದ್ದೀರಾ, ಈ ವ್ಯಕ್ತಿ ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತಿಲ್ಲ ಅಥವಾ ಹೋಗೋಕ್ಕಾಗ್ತಿಲ್ಲ, ಅಥವಾ ನೀವಾದರೂ ಹೋಗ್ಬೋದಾ ಅನ್ನೋ ಪ್ರಯತ್ನ ಮಾಡ್ತಿದ್ದೀರಾ. ಮೇ ಬಿ ದಿಸ್ ಮಂತ್ ಜೂನ್ ಜುಲೈಯಲ್ಲೇ ನೀವೇನೋ ಸಮಥಿಂಗ್ ಪ್ಲ್ಯಾನಿಂಗ್, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಯಾವುದೋ ಒಂದು ಸ್ಥಳಕ್ಕೆ ಹೋಗಬೇಕು, ಅಲ್ಲಿ ಹೋದರೆ ತುಂಬ ಒಳ್ಳೆಯದಾಗುತ್ತೆ, ಇದನ್ನು ನೀವು ಅವ್ರ ಹತ್ರ ಹೇಳ್ತಾ ಇದ್ದೀರಾ. ಬಟ್ ಮೇ ಬಿ ಅವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೋ ಇಲ್ವೋ, ನೀವು ಅಲ್ಲಿಗೆ ಹೋಗಬೇಕು, ಪ್ರಯಾಣ ಮಾಡಬೇಕು ಅನ್ನೋ ಆಸೆ ಅಂತೂ ಇದೆ. ಆ್ಯಂಡ್ ನೀವು ವುಮೆನ್ ಮೆನ್ ಯಾರಾದರೂ ಆಗಿರಬಹುದು. ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಫ್ಯಾಮಿಲಿಯವರು ನಿಮಗಾಗಿ ಯಾವುದೇ ರೀತಿಯ ಆ್ಯಕ್ಷನ್ನ ತಗೊಂಡಿಲ್ಲ. ಆದರೆ ಈ ವ್ಯಕ್ತಿ ಕೆಲವೊಂದು ಸತಿ ಅವರ ಸಮಯವನ್ನೇ ನಿಮಗೆ ಮುಡಿಪಾಗಿಟ್ಟಿರುವಂಥದ್ದು. ಅವರು ಫ್ಯಾಮಿಲಿನೆಲ್ಲ ಬಿಟ್ಟು ನಿಮಗೋಸ್ಕರ ಕೆಲವೊಂದು ಸತಿ ನಿಂತ್ಕೊಂಡಿದ್ದು, ಸಹಾಯ ಮಾಡಿದ್ದು ಅದೆಲ್ಲ ನೆನಪಾಗತ್ತೆ ನಿಮಗೆ ಅವಾಗವಾಗ. ಆದರೆ ಈಗ ಈ ಸಮಯದಲ್ಲಿ ಯಾಕೆ ಸಮಯ ಕೊಡ್ತಿಲ್ಲ, ಈ ಸಮಯದಲ್ಲಿ ಯಾಕೆ ಅವರು ನನಗೆ ಕ್ಲಾರಿಟಿ ಕೊಡ್ತಿಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಕೆಲವೊಂದು ಸತಿ ಯು ನೀಡ್ ಹೀಲಿಂಗ್ ಆದಮೇಲೆ ಮೇ ಬಿ ಸಂಬಂಧಗಳು ಸರಿಯಾಗಬಹುದು. ಕೆಲವೊಂದು ಸತಿ ನೀವು ಅಂದ್ಕೊಂಡಂತಹ ರೀತಿಯಲ್ಲಿ ಆ ವ್ಯಕ್ತಿಗೆ ಅನ್ನಿಸ್ದಲೇ ಇರ್ಬೋದು, ಬಿಕಾಸ್ ಅವ್ರ ಸುತ್ತ ಜನ ಇರ್ತಾರೆ, ಫ್ಯಾಮಿಲಿ ಇರುತ್ತೆ. ಮೇ ಬಿ ನೀವು ಯೋಚನೆ ಮಾಡುವಂಥ ರೀತಿಯಲ್ಲಿ ಅವರು ಮಾಡೋದಿಲ್ಲ. ಹಾಗಾಗಿ ನಿಮಗೆ ತುಂಬ ಡಿಫ್ರೆನ್ಸ್ ಅನ್ನಿಸ್ತಾ ಇರುತ್ತೆ. ಈ ವ್ಯಕ್ತಿ ಕಡೆಯಿಂದ ನನಗೆ ಖುಷಿ ಇಲ್ಲ, ಅಥವಾ ಸಂಕಟನೇ ಜಾಸ್ತಿ, ಅಥವಾ ಬೇಜಾರಾಗಿರೋದೇ ಜಾಸ್ತಿ ಅಂತ ನಿಮ್ಗೆ ಅನ್ನಿಸ್ತಾ ಇರಬಹುದು. ಆ್ಯಂಡ್ ಕೆಲವೊಂದು ಸತಿ ಏನಾಗುತ್ತೆ, ಪಾಸ್ಟ್ ಲೈಫಿಂದ ಋಣಾನುಬಂಧ ಅಂತಾರೆ ಗೊತ್ತಾ, ಋಣ ಇರುತ್ತೆ. ನಾನು ಅವ್ರ ಜೊತೆಗೆ ಅವ್ರ ಸೇವೆ ಮಾಡಿ ಋಣ ತೀರಿಸ್ತೀನಿ, ಅಥವಾ ಅವ್ರ ಜೊತೆಗಿದ್ದು ಋಣ ತೀರಿಸ್ತೀನಿ ಅನ್ನೋದೆಲ್ಲ ಇರುತ್ತೆ ಗೊತ್ತಾ. ಮೈಟ್ ಬಿ ಆ ಕನೆಕ್ಷನ್ ಇರಬಹುದು. ಯಾಕಂದರೆ ಎಲ್ಲ ಸಹಾಯ ನೀವೇ ಮಾಡಿರೋದು, ಹಣ ನೀವೇ ಕೊಟ್ಟಿರೋದು, ಅವ್ರಿಗೆ ಸಮಯ ನೀವೇ ಕೊಡ್ತಾ ಇರೋದು, ಅವ್ರನ್ನ ಕೇರ್ ಮಾಡ್ತಾ ಇರೋದು ನೀವೇ. ಆದರೆ ಅವ್ರ ಫ್ಯಾಮಿಲಿಯಲ್ಲಿ ನೀವೊಬ್ಬರಲ್ಲ, ಆದರೆ ಎಲ್ಲರ ಮುಂದೆ ಅವ್ರು ನಿಮ್ಮ ಬಗ್ಗೆ ಹೇಳ್ಕೊಳಂಗಿಲ್ಲ. ಆದರೆ ನೀವು ರಾಜಾರೋಷವಾಗಿ ಇವ್ರ ಬಗ್ಗೆ ಎಲ್ಲೂ ಹೇಳ್ಕೊಳಂಗಿಲ್ಲ. ದೇರ್ ಈಸ್ ಸಮ್ ಕನ್ಫ್ಯೂಷನ್ ಆರ್ ನೋ ಕ್ಲಾರಿಟಿ. ಇದು ನಿಮಗೂ ಅನ್ನಿಸ್ದಾಗೆಲ್ಲ ನಿಮಗೆ ಬೇಜಾರಾಗ್ತಿರುತ್ತೆ. ಬಟ್ ಇದನ್ನು ನೀವು ಮುಂಚೆ ಆ್ಯಕ್ಷನ್ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತ ಅಂದರೆ, ಮುಂಚೆ ನಿಮ್ಮಿಬ್ಬರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳೋದು, ಸಮಯ ಕೊಡೋದು ಇಂಪಾರ್ಟೆಂಟ್ ಆಗಿತ್ತು. ಸೊ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಏನು ಸರಿ ಏನು ತಪ್ಪು ಅನ್ನೋದ್ರ ಬಗ್ಗೆ ಗೈಡೆನ್ಸ್ ಏನೋ ಕೊಡ್ತಾರೆ. ಆದರೆ ಇತ್ತೀಚೆಗೆ ನಿಮ್ಗೆ ಅನ್ನಿಸ್ತಾ ಇದೆ, ನೀವೇನೂ ಹೇಳೋದು ಬೇಡ, ನಾನೇನು ಕೇಳೋದಿಲ್ಲ, ನನಗೆ ಗೊತ್ತು ನಾನೇನು ಮಾಡಬೇಕು ಅಂತ. ಈ ರೀತಿಯಾಗಿ ನೀವು ಅವರಿಗೆ ಮಾತಾಡಿರುವಂಥದ್ದು ಅಥವಾ ಹೇಳಿರುವಂಥದ್ದು ಇದೆ. ಹಸಿರು ಬಳೆ, ಓಕೆ, ಇಲ್ಲಿ ನನಗೆ ಚಾನಲ್ ಆಗ್ತಿರುವಂಥದ್ದು ಗ್ರೀನ್ ಬ್ಯಾಂಗಲ್ಸ್. ಮೇ ಬಿ ಗ್ರೀನ್ ಬ್ಯಾಂಗಲ್ಸ್ ನೀವು ತೊಗೊಂಡಿರಬಹುದು. ಇಲ್ಲಿ ಕಾಲುಂಗುರ ಚಾನಲ್ ಆಗ್ತಿದೆ. ಮೇ ಬಿ ನೀವು ಅವ್ರ ಹತ್ರ ಕಾಲುಂಗುರ ತಂದು ಕೊಡೋಕ್ಕೆ ಕೇಳಿರಬಹುದು, ಅಥವಾ ಬಳೆ ತಂದು ಕೊಡೋಕ್ಕೆ ಕೇಳಿರಬಹುದು.
ಕಾಲುಂಗುರ ಹೊಸದಾಗಿ ನೀವು ವೇರ್ ಮಾಡಿರ್ಬೋದು, ತೊಗೊಂಡಿರ್ಬೋದು, ಅಥವಾ ನೀವು ಅವ್ರಿಗೆ ಕಾಲುಂಗುರ ಗಿಫ್ಟಾಗಿ ಕೊಟ್ಟಿರಬಹುದು, ಅಥವಾ ಗೆಜ್ಜೆ ಗಿಫ್ಟಾಗಿ ಕೊಟ್ಟಿರಬಹುದು, ಅಥವಾ ನೀವೇ ಕೇಳಿರಬಹುದು ನನಗೆ ಬಳೆ ಬೇಕು ಅಥವಾ ಗೆಜ್ಜೆ ಬೇಕು ಅಂತ. ಬಿಕಾಸ್ ಸೌಂಡ್ ಅನ್ನುವಂಥದ್ದು ಇಲ್ಲಿ ಚಾನಲ್ ಆಗ್ತಿದೆ. ಮೇ ಬಿ ಈ ಒಂದು ಎನರ್ಜಿ ಯಾಕೆ ಚಾನಲ್ ಆಗ್ತಿದೆ ಅಂದರೆ ಮೇ ಬಿ ಅವರ ಬಾಂಡಿಂಗ್ ಸ್ಟ್ರಾಂಗ್ ಆಗಿರಲಿ ಅಂತ ಅವ್ರು ಗಿಫ್ಟ್ ಕೊಟ್ಟಿರಬಹುದು, ಅಥವಾ ನೀವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿರಬಹುದು. ಗ್ರೀನ್ ಬ್ಯಾಂಗಲ್ಸ್, ಗೆಜ್ಜೆ ಅಥವಾ ಕಾಲುಂಗುರ. ಸೊ ಇದಾಗಿತ್ತು ಲವ್ ರೀಡಿಂಗ್. ಥ್ಯಾಂಕ್ ಯು.